ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬದಲಾವಣೆ ಅನ್ನೋದು ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೌದು ಫ್ರೆಂಡ್ಸ್, ಒಂದು ಗಾದೆನೇ ಇದೆ ಅಲ್ವಾ, ಬದಲಾವಣೆಯೇ ಜಗದ ನಿಯಮ ಅಂತ. ಹಾಗೆ ಜಗದಲ್ಲೇ ಬದಲಾವಣೆ ಆಗ್ಬೇಕಾದ್ರೆ ನಮ್ಮಲ್ಲಿ ನಾವ್ ಯಾಕೆ ಬದಲಾವಣೆ ಮಾಡ್ಕೋಬಾರ್ದು? ಹಾಗೆ ನಾನು ನನ್ನಲ್ಲಿ ಹೇಗೆ ಬದಲಾವಣೆ ಮಾಡ್ಕೊಂಡೆ, ಈ ಒಂದೆರಡು ಸ್ಫೂರ್ತಿದಾಯಕ ಮಾತುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂತ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ, ಏನಾದ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವಿಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ನಾನು ಮೊದಲಿಗೆ ನನ್ನಲ್ಲಿ ನಾನು ಹೇಗೆ ಬದಲಾವಣೆ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ನಾವು ಹೇಗೆ ಬದಲಾವಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಐಡಿಯಾಸ್ನ ನಾನು ನಿಮ್ಗೆ ಕೊಡ್ತೀನಿ. ನಾನು ಕೂಡ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು, ಡಿಫ್ರೆಂಟ್ ಆಗಿ ಇರಬೇಕು ಅಂತ ಒಂದ್ ಸ್ವಲ್ಪ ಆಲೋಚನೆನ ಮಾಡಿದೆ. ಒಂದು ಥಾಟ್ ಅಂತೂ ಬಂತು. ಆದ್ರೆ ಹೇಗ್ ಬದಲಾಗಬೇಕು, ನಾನು ಏನ್ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಮನುಷ್ಯನ ಕೈಲಿ ಆಗದೆ ಇರೋದು ಏನಿದೆ ಹೇಳಿ ಅಲ್ವಾ? ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ನಾವ್ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ಏನಾದ್ರೂ ಬದಲಾವಣೆ ಆಗ್ಬೋದಾ ಅಂತ ಅಂದಾಗ ನನ್ನ ತಲೆಗೆ ಬಂದಿದೆ, ನಾನು ಯೂಟ್ಯೂಬ್ ಮಾಡ್ಬೋದಾ ಅಂತ. ಹೌದು, ಯೂಟ್ಯೂಬ್ ಮಾಡಬಹುದು. ಮಾಡೋದ್ರಿಂದ ನನ್ನಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ ನನಗೆ ನಾನೇ ಕ್ವಶನ್ಸ್ ನ ಕೇಳ್ಕೊಂಡಾಗ ಎಕ್ಸಾಕ್ಟ್ಲಿ ನನಗೆ ಸಿಕ್ಕಿದಂತ ಆನ್ಸರ್, ಯೂಟ್ಯೂಬ್ ನ ಮಾಡೋದ್ರಿಂದ ನನ್ನ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ನಾನು ಪ್ರತಿನಿತ್ಯ ಇದರಲ್ಲಿ ಕಲಿಕೆ ಅನ್ನೋದು ಪ್ರತಿನಿತ್ಯ ಇರುತ್ತೆ. ನಾನು ಯಾವುದೇ ಒಂದು ವಿಡಿಯೋನ ಮಾಡ್ಬೇಕಾದ್ರೂ ಕೂಡ, ಏನೇ ಒಂದು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂದ್ರೂ ಕೂಡ ಆ ವಿಷಯದ ಬಗ್ಗೆ ನಾನು ತಿಳ್ಕೊಬೇಕು, ಕಲಿಬೇಕು. ಆ ನಂತರ ನಾನು ನಿಮ್ಗೆ ಹೇಳ್ಬೇಕಲ್ವಾ, ಅವಾಗ ನಾನು ಅದರಿಂದಾಗಿ ನಾನು ಓದ್ತೀನಿ, ಗ್ರಹಿಸ್ತೀನಿ. ನನ್ನ ಥಿಂಕಿಂಗ್ ಅಲ್ಲಿ, ನನ್ನ ಆಲೋಚನೆಯಲ್ಲಿ, ನನ್ನ ನಡವಳಿಕೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆಗಳು ಆಗುತ್ತೆ ಅನ್ನೋದು ನನ್ನ ಅರ್ತೆ. ಹಾಗಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಹೊಸ ಹೊಸ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡುವಾಗ ಹೊಸ ಹೊಸ ವಿಷಯಗಳನ್ನ ಕಲಿತು ನನ್ನ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡು ತುಂಬಾ ವಿಷಯಗಳನ್ನ ನಾನು ಕಲ್ತ್ಕೊಂಡು ನನ್ನ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಯಾವುದು ಮುಖ್ಯವಾಗಿ ನನ್ನಲ್ಲಿ ಬದಲಾವಾಗಿದ್ದು ಅಂತ ಕೇಳಿದ್ರೆ, ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ಮತ್ತೆ ನನಗೆ ತುಂಬಾ ಖುಷಿ ಕೊಟ್ಟಿದ್ದು ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಫ್ರೆಂಡ್ಸ್. ನನ್ನ ಮುಂಚಿನ ಥಿಂಕಿಂಗ್ ಏನಿರ್ತಾ ಇತ್ತು ಅಂದ್ರೆ, ಫಸ್ಟ್ ಏನೇ ನಾನು ಯೋಚನೆ ಮಾಡ್ಬೇಕು ಅಂದ್ರೆ ಅದ್ರದ್ದು ಫಸ್ಟ್ ಪಾಯಿಂಟ್ ನೆಗೆಟಿವ್ ಪಾಯಿಂಟ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಪಾಸಿಟಿವ್ ಪಾಯಿಂಟ್ನ ಥಿಂಕ್ ಮಾಡ್ತಿದ್ದೆ. ಮತ್ತೆ ಯಾವುದೇ ಒಂದು ಕೆಲಸದಲ್ಲಾಗ್ಲಿ, ಯಾವುದೇ ಒಂದು ಕೆಲಸದಲ್ಲೇ ಆಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲೇ ಆಗಿರ್ಬೋದು, ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಕಲಿತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಕಲ್ತ್ರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದಲ್ಲ. ಪಾಸಿಟಿವಿಟಿನ ನೀವು ಕಲ್ತ್ಕೊಂಡ್ರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನ ಕಲ್ತ್ಕೊಂಡ್ರೆ ನೀವು ಜೀವನದಲ್ಲಿ ಗೆದ್ರಿ ಅಂತಾನೆ ಅರ್ಥ. ಹೌದು ಫ್ರೆಂಡ್ಸ್, ಇದು ಕೇಳಲಿಕ್ಕೆ ಇದು ಶಾಕ್, ವಾಹ್ ಏನಪ್ಪಾ ಇದು ಅಂತ ಅನ್ಸಿದ್ರು ಕೂಡ ಇದು 100ಗೆ 100 ಸತ್ಯ, 100ಕ್ಕೆ 100 ಸತ್ಯ. ಯಾಕಂದ್ರೆ ನಮ್ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಅಂದ್ರೆ ಯಾವುದು ಹೇಳಿ? ಸಂತೋಷ ಅಲ್ವಾ? ಮತ್ತೆ ಸುಖ ದುಃಖ ಅದು ಸೆಕೆಂಡ್ರಿ. ನಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಶಾಂತಿ. ಮನುಷ್ಯನಿಗೆ ಜೀವನದಲ್ಲಿ ಶಾಂತಿ ಇರಬೇಕು ಮತ್ತೆ ಸಂತೋಷವಾಗಿರ್ಬೇಕು. ಶಾಂತಿ ಮತ್ತೆ ಸಂತೋಷ ಎರಡೂ ಇದ್ರೆ ಸುಖ ತನ್ನಷ್ಟಕ್ಕೆ ತಾನಾಗೆ ಬಂದ್ಬಿಡುತ್ತೆ. ನಮ್ಗೆ ಸಂತೋಷ ಯಾವಾಗ ಸಿಗುತ್ತೆ, ಮನ್ಸಿಗೆ ಶಾಂತಿ ಯಾವಾಗ ಸಿಗುತ್ತೆ ಹೇಳಿ? ನಾವ್ ಯಾವಾಗ್ಲೂ ನಮ್ಮ ಮೈಂಡ್ ಪಾಸಿಟಿವ್ ಆಗಿದ್ದಾಗ, ನಾವು ಪಾಸಿಟಿವಿಟಿನ ಥಿಂಕ್ ಮಾಡಿದಾಗ, ಪಾಸಿಟಿವ್ ಆಲೋಚನೆಗಳನ್ನ ನಾವು ಮಾಡಿದಾಗ ಮಾತ್ರ ನಾವು ಸಂತೋಷವಾಗಿ ಇರಕ್ಕೆ ಸಾಧ್ಯ. ನಾವ್ ಈಗ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಮ್ಗೆ ನೋವು ಅನ್ನೋದು ತುಂಬಾ ಕಡಿಮೆ ಆಗುತ್ತೆ, ದುಃಖ ಕಡಿಮೆ ಆಗುತ್ತೆ, ನಾವು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದು ಕಡಿಮೆ ಆಗುತ್ತೆ. ಇರೋದ್ರಿಂದ ನೋವನ್ನ ಮರಿಬಹುದು, ನೋವನ್ನ ಮರಿಬಹುದು, ದುಃಖನ ಮರಿಬಹುದು, ಸಂತೋಷವಾಗಿ ಇರ್ಬೋದು, ಮನಸ್ಸಿಗೆ ನೆಮ್ಮದಿನ ತಂದ್ಕೊಂಡು ಮನಸ್ಸು ಶಾಂತಿಯಿಂದ ಇರ್ಬೋದು. ಇದೆಲ್ಲವೂ ಸಾಧ್ಯ ಆಗೋದು ಮನಃಶಾಂತಿಯಿಂದ, ಈ ಪಾಸಿಟಿವ್ ಥಿಂಕಿಂಗ್ ಇಂದ ಅಲ್ವಾ? ನನ್ನ ಮನಸ್ಸು ಶಾಂತವಾಗಿರೋದ್ರಿಂದ ಏನಾಗುತ್ತೆ ಗೊತ್ತಾ, ನಾವು ಹೊಸ ಹೊಸ ಆಲೋಚನೆ ಯೋಚನೆ ಮಾಡಕ್ಕೆ ನಮ್ಮ ಮೈಂಡ್ ಅಲ್ಲಿ ಜಾಗ ಸಿಗುತ್ತೆ. ನಾವು ನೆಗೆಟಿವಿಟಿನೇ ತುಂಬಿಕೊಂಡಿದ್ರೆ ನಮ್ಗೆ ಹೊಸ ವಿಷಯಗಳನ್ನ ನಾವು ತಿಳ್ಕೊಳಕ್ಕಾಗ್ಲಿ, ಹೊಸ ವಿಷಯಗಳನ್ನ ನೋಡಕ್ಕಾಗ್ಲಿ ಅದು ಸಾಧ್ಯನೇ ಆಗಲ್ಲ. ಎಲ್ಲವೂ ಕೂಡ ನೆಗೆಟಿವ್ ಆಗಿ ಕಾಣಿಸ್ತಿದೆ, ಎಲ್ಲವೂ ಕೂಡ ಬ್ಲಾಕ್ ಆಗೇ ಇರುತ್ತೆ. ನಾವು ಪಾಸಿಟಿವ್ ಆಗಿದ್ರೆ ನಮ್ಮ ಮೈಂಡ್ ಅಲ್ಲಿ ಸ್ಪೇಸ್ ಜಾಸ್ತಿ ಇರುತ್ತೆ. ನಾವು ಜಾಸ್ತಿನ ಕಲಿಬಹುದು, ಜಾಸ್ತಿನ ತಿಳ್ಕೊಬಹುದು. ನಮ್ಗೆ ತಿಳಿದಂತ ನಾಲೆಡ್ಜನ್ನ, ನಮ್ಗೆ ತಿಳುವಳಿಕೆ ಇರೋಂತ ಜ್ಞಾನವನ್ನ, ನಮ್ಮ ಜ್ಞಾನವನ್ನ ನಾವು 4 ಜನಕ್ಕೆ ಶೇರ್ ಕೂಡ ಮಾಡ್ಬೋದು.
ನಿಮ್ಗೆ ಆದಷ್ಟು ಪಾಸಿಟಿವ್ ಆಗಿ ಇರೋದನ್ನ ಕಲೀರಿ. ಮತ್ತೆ ಯಾರಲ್ಲಿ ಪಾಸಿಟಿವಿಟಿ ಇದೆಯೋ, ಯಾರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೋ, ಯಾರು ಸಂತೋಷವಾಗಿರ್ತಾರೋ ಆ ಕಡೆ ಒಲವನ್ನ ತೋರಿಸಿ ಅವ್ರ ಜೊತೆ ನಿಮ್ಮ ಸ್ನೇಹನ ಬೆಳೆಸಿ. ಆಗ ನಿಮ್ಗೆ ದಾರಿ ಈಸಿ ಆಗುತ್ತೆ. ನೀವು ನೆಗೆಟಿವಿಟಿನ ತುಂಬಿಕೊಂಡಿರೋರ್ ಜೊತೆ ಸೇರ್ಕೊಂಡ್ಬಿಟ್ರೆ ನೀವು ಜೀವನದಲ್ಲಿ ಏನು ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ. ನಿಮ್ಮ ಜೀವನ ಅಲ್ಲಿಗೆ ಅರ್ಧಕ್ಕೆ ಕಟ್ ಆಗ್ಬಿಡುತ್ತೆ. ಸೊ ಇದು ಒಂದು ನಾನು ಕಲ್ತ್ಕೊಂಡದ್ದು, ಮತ್ತೆ ಇದು ನನ್ನಲ್ಲಿ ಆಗಿದ್ದಂತ ಒಂದು ಬದಲಾವಣೆ. ಒಂದು ಬದಲಾಗಬೇಕು ಅನ್ನೋ ನಿರ್ಧಾರ ಮಾಡಿದಾಗಿಂದ ನನ್ನಲ್ಲಿ ಈ ತರ ಈ ಒಂದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಒಂದು ನಾಲೆಡ್ಜ್ ಒಂದು ಯೋಗ ಬಗ್ಗೆ ಆಗಿರ್ಬೋದು, ಆಧ್ಯಾತ್ಮಿಕ ಬಗ್ಗೆ ಆಗಿರ್ಬೋದು, ಇವೆಲ್ಲನೂ ಕೂಡ ನಾನು ತಿಳ್ಕೊಳ್ತಾ ಬಂದೆ. ಅವನ್ನೆಲ್ಲ ತಿಳ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊತಾ ಬಂದೆ. ಇದರಿಂದಾಗಿ ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸಿಗೆ ನೆಮ್ಮದಿ ಇದೆ, ಸಂತೋಷವಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವು ಹೀಗೆ ಇರ್ತೀವಪ್ಪ, ನಾವು ಹಾಗೆ ಇರ್ತೀವಪ್ಪ, ಅಪ್ಪ ಹಾಕಿದ ಆಲದ ಮರ ಅದನ್ನ ಬಿಟ್ಟು ನಾವು ಮುಂದೆ ಬರಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ. ನಿಂತ ನೀರಂತೆ ಇರಬೇಕಾಗುತ್ತೆ. ಅದೇ ನೀವು ಹೊಸ ವಿಷಯಗಳನ್ನ ಕಲಿತಾ ಹೋದ್ರೆ, ನಿಮ್ಮ ಬುಕ್ಕನ್ನ ಓಪನ್ ಆಗಿ ಇಟ್ಟಿದ್ರೆ ನಿಮ್ಗೆ ಹೊಸ ವಿಷಯಗಳ ಬಂದು ತುಂಬುತ್ತೆ. ಹೊಸ ವಿಷಯಗಳನ್ನ ಕಲಿತಾ ಹೋಗ್ಬೋದು, ನಿಮ್ ನಾಲೆಡ್ಜ್ನ ಗೇನ್ ಮಾಡ್ಕೊ ಹೋಗ್ಬೋದು, ಜೀವನ ಲೈಫ್ ಸ್ಟೈಲ್ನ ನೀವು ಬದಲಾಯಿಸ್ತಾ ಹೋಗ್ಬೋದು. ಹೀಗೆ ಬದಲಾವಣೆ ಅನ್ನೋದನ್ನ ನಿಮ್ಮ ಜೀವನಕ್ಕೆ ಅನ್ವಯಿಸ್ಕೊಂಡ್ರೆ ನೀವು ಹರಿಯೋ ನೀರಿನಂತೆ ಹರ್ಕೊಂಡು ಹೋಗ್ತಾ ಇರ್ಬೋದು, ಜೀವನದಲ್ಲಿ ಬೆಳ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲಾಂದ್ರೆ ನಿಂತು ನೀರಾಗಿ ಅಲ್ಲೇ ಕೊಳ್ತೋಗ್ತೀವಿ. ಸೊ ಹಾಗಾಗಿ ಬದಲಾವಣೆ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ. ನಾನು ಈ ರೀತಿಯಾಗಿ ನನ್ನ ಜೀವನನ ಬದಲಾಯಿಸ್ಕೊಂಡೆ. ಹಾಗಾದ್ರೆ ನೀವು ಕೇಳ್ಬೋದು, ಬದಲಾವಣೆ ಅಂದ್ರೆ ಏನು, ಯಾವ ರೀತಿ ಬದಲಾಯಿಸ್ಕೋಬಹುದು, ಏನ್ ಮಾತಾಡ್ತಿದ್ದೀರಾ ನೀವು ಇವರು ಅಂತ ಅನ್ಸ್ಬೋದಲ್ವಾ. ಫಾರ್ ಎಕ್ಸಾಂಪಲ್, ಏನ್ ಬದಲಾವಣೆ ಅಂದ್ರೆ ಅನ್ನೋದಕ್ಕೆ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಒಬ್ಬ ಸ್ಟೂಡೆಂಟ್ ಕೆಲ್ಸಕ್ಕೆ ಹೋಗೋದು. ಒಬ್ಬ ಸ್ಟೂಡೆಂಟ್ ಓದ್ತಾ ಇರ್ತಾನೆ, ಅವ್ನ ಕೆಲ್ಸಕ್ಕೆ ಹೋಗೋದು, ಅದು ಒಂದ್ ರೀತಿ ಬದಲಾವಣೆನೆ. ದಿನನಿತ್ಯ ಓದ್ತಿರ್ತಾನೆ, ಅವನ ಫ್ರೀ ಸಮಯದಲ್ಲಿ ಅವನ ಕೆಲ್ಸಕ್ಕೆ ಹೋಗೋದು ಕೂಡ ಒಂದು ಬದಲಾವಣೆ. ಇದರಿಂದಾಗಿ ಒಂದು ಸೆಲ್ಫ್ ಅರ್ನಿಂಗ್ ಆಗುತ್ತೆ, ಅವನ ನೀಡ್ಸ್ ನ ಅವರೇ ಫಿಲ್ ಮಾಡ್ಕೋಬಹುದು. ಎರಡನೇ ಎಕ್ಸಾಂಪಲ್, ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು. ತುಂಬಾ ಜನಗಳಿಗೆ ಭಯ ಇರುತ್ತೆ, ಹೇಗಪ್ಪ ಈ ಜಾಗ ನಾವು ಇಲ್ಲೇ ಇದೀವಿ, ನಾವು ಎಷ್ಟು ವರ್ಷದಿಂದಾನೇ ಇಲ್ಲೇ ಇದೀವಿ, ಇದ್ ಬಿಟ್ಟು ನಾವು ಬೇರೆ ಜಾಗಕ್ಕೆ ಹೋದ್ರೆ ಹೇಗಿರುತ್ತೋ ಏನೋ ಅನ್ನೋದು, ಅದು ಒಂಥರ ಭಯ. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬದಲಾಯಿಸೋದು, ಇದು ಒಂದ್ ರೀತಿ ಭಯ ಆಗ್ಬೋದು. ಮತ್ತೆ ಇನ್ನೊಂದು ಮೂರನೇದು, ಕೆಟ್ಟ ಅಭ್ಯಾಸಗಳನ್ನ ಬಿಡೋದು. ಇದು ಒಂದು ಒಳ್ಳೆ ಬದಲಾವಣೆ ಅಲ್ವಾ. ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳೋದು, ಕೆಟ್ಟ ಅಭ್ಯಾಸಗಳನ್ನ ಬಿಡೋದು, ಹೊಸ ವಿಷಯಗಳನ್ನ ಕಲಿಯೋದು, ಹೊಸ ಕೆಲಸಗಳನ್ನ ಕಲಿಯೋದು ಕೂಡ ಒಂದು ಬದಲಾವಣೆನೇ ಆಗುತ್ತೆ. ಈ ರೀತಿ ಎಲ್ಲ ನಾವು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಾವು ಜೀವನದಲ್ಲಿ ತುಂಬಾ ಮುಂದಕ್ಕೆ ಹೋಗ್ಬೋದು, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೀವನದಲ್ಲಿ ಬದಲಾವಣೆನೇ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ, ಜೀವನದಲ್ಲಿ ಬದಲಾವಣೆನೇ ಆಗಿಲ್ಲ ಅಂದ್ರೆ ನಾವು ನಿಂತು ನೀರಾಗಿ ಕೊಳ್ತು ಹೋಗ್ತೀವಿ. ಹಾಗಾಗಿ ಬೆಳೆಯೋದೇ ಇಲ್ಲ ಜೀವನದಲ್ಲಿ, ನಾವು ಮುಂದಕ್ಕೆ ಹೋಗೋದೇ ಇಲ್ಲ, ಹಾಗೇ ಜೀವನನ ಸವಿಸ್ಬಿಡ್ತೀವಿ. ನಮ್ಮ ಕೊನೆವರೆಗೂ ಕೂಡ ನಿಂತು ನೀರ್ ಹಾಗೆ ಇದ್ಬಿಡ್ತೀವಿ. ಸಾಮಾನ್ಯವಾಗಿ ಬದಲಾವಣೆ ಮಾಡ್ಕೊಳಕ್ ನಾವುಗಳು ಎದುರೋದು ಏನಕ್ಕೆ ಕೇಳಿ, ನಾವು ಹೀಗೆ ಇರ್ತೀವಿ. ಹೊಸದಾಗಿ ನಾವು ಏನಾದ್ರು ತಗೊಂಡ್ರೆ ಅದರಿಂದ ನಮ್ಗೆ ಏನಾದ್ರು ಲಾಸ್ ಆಗ್ಬೋದಾ, ಅದರಿಂದ ನಮ್ಗೆ ಏನಾದ್ರು ನೋವು ಆಗ್ಬೋದಾ, ಮತ್ತಿನ್ನೇನಾದ್ರೂ ಪ್ರಾಬ್ಲಮ್ ಆಗ್ಬೋದಾ ಅನ್ನೋ ಒಂದು ಭಯ. ಮುಖ್ಯವಾಗಿ ಭಯದಿಂದಲೇ ನಾವು ಯಾವುದೇ ಒಂದು ಬದಲಾವಣೆನ ನಾವು ಮಾಡ್ಕೊಳ್ಳೋದಿಲ್ಲ. ಜೀವನದಲ್ಲಿ ಕಷ್ಟಗಳು ಬರ್ಬೇಕು, ಆ ಕಷ್ಟಗಳು ಬಂದಾಗ ಅದನ್ನ ಎದುರಿಸಿದಾಗ ಮಾತ್ರ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ಆ ಕಷ್ಟಗಳನ್ನ ಎದುರಿಸುವಾಗ ನಾವು ಥಿಂಕ್ ಮಾಡ್ತೀವಲ್ವಾ, ಅದಕ್ಕೆ ದೇವರು ಏನಾದ್ರು ನಮ್ಗೊಂದು ದಾರಿನ ತೋರಿಸ್ತಾನೆ, ನಾವು ಯೋಚನೆ ಮಾಡ್ತೀವಿ, ಅದಕ್ಕೆ ಒಂದು ನೀವು ಈ ಮಾರ್ಗದಲ್ಲಿ ಹೋಗ್ತೀರಿ, ಇನ್ನೊಂದು ಮಾರ್ಗ ಸಿಗುತ್ತೆ, ಅದೇ ಬದಲಾವಣೆ ಆಗುತ್ತೆ. ಆ ಹೊಸ ಮಾರ್ಗದಲ್ಲಿ ನಿಮ್ಗೆ ದಾರಿ ಸುಗಮವಾಗಿ ಆಗ್ಬೋದು, ನಿಮ್ಮ ಸಾಧನೆಗೆ ಸುಗಮವಾದ ದಾರಿ ಸಿಗ್ಬೋದು. ಇದರಿಂದಾಗಿ ನೀವು ಅನ್ಕೊಂಡಿದ್ದನ್ನ ನೀವು ಸಾಧಿಸಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಕಷ್ಟಗಳು ಬರಬೇಕು, ಕಷ್ಟಗಳನ್ನ ಎದುರಿಸ್ಬೇಕು, ಅವಾಗ್ಲೇ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಬದಲಾವಣೆಗಳು ಅನ್ನೋದು ನಮ್ಗೆ ಹೊಸ ಅವಕಾಶಗಳನ್ನ ಕೊಡ್ತಾ ಹೋಗುತ್ತೆ. ಯಾಕೆ ನಮ್ಮ ಜೀವನದಲ್ಲಿ ಬದಲಾವಣೆ ಮುಖ್ಯ ಅನ್ನೋದಕ್ಕೆ ಇನ್ನೊಂದು ಕಾರಣ, ನಮ್ಗೆ ಜೀವನದಲ್ಲಿ ಉತ್ಸಾಹ ಇರಬೇಕು. ನಾವ್ ಯಾವಾಗ್ಲೂ ಒಂದೇ ತರ ಕೆಲಸ ಮಾಡ್ತಾ ಇದ್ದು ಒಂದೇ ರೀತಿ ಇದ್ರೆ ಅದೊಂಥರ ಬೇಜಾರ್ ಅಂತ ಅನ್ಸಿರುತ್ತೆ. ನಾವು ಅದನ್ನ ಬದಲಾಯಿಸ್ಕೊಂಡು ಹೊಸ ಕೆಲಸನ ಹೊಸ ರೀತಿಯಾಗಿ ಜೀವನದಲ್ಲಿ ಬದುಕೋದನ್ನ, ಹೊಸ ಆಲೋಚನೆಗಳನ್ನ ಕಲ್ತ್ರೆ ನಮ್ ಜೀವನದಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತೆ, ಮತ್ತೆ ಸಂತೋಷವಾಗಿ ಇರ್ಬೋದು ಕೂಡ. ನಾವು ಬದಲಾವಣೆಗಳನ್ನ ಹೇಗೆ ಸ್ವೀಕಾರ ಮಾಡ್ಬೇಕು ಅಂತ ನೋಡೋದಾದ್ರೆ, ಮೊದಲಿಗೆ ನಾವು ಭಯ ಅನ್ನೋದನ್ನ ಬಿಡ್ಬೇಕು. ಎರಡನೇದು, ತಪ್ಪುಗಳಾಗತ್ತೆ, ತಪ್ಪುಗಳನ್ನ ತಿದ್ಕೊಂಡು ಮುಂದೆ ಹೋಗ್ಬೇಕು. ಮತ್ತೆ ಯಾವಾಗ್ಲೂ ಹೊಸದನ್ನ ಕಲಿಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು. ಹಾಗೆ ನಮ್ಮ ಬದಲಾವಣೆನ ಸಣ್ಣ ಪುಟ್ಟದ್ರಿಂದನೇ ಶುರು ಮಾಡ್ಬೇಕು. ನಾವು ಎತ್ಕೋತಾನೆ ಹೋಗ್ತಾನೆ ನಾವು ದೊಡ್ಡವರಾಗ್ಬೇಕು, ದೊಡ್ಡ ಬದಲಾವಣೆ ಆಗ್ಬೇಕು ನನ್ನ ಜೀವನದಲ್ಲಿ ಅಂದ್ರೆ ಆಗಲ್ಲ. ಚಿಕ್ಕ ಚಿಕ್ಕ ಬದಲಾವಣೆಯಿಂದ ಶುರು ಮಾಡಿದ್ರೆ ಮಾತ್ರ ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ.
ಎಕ್ಸಾಂಪಲ್ಗೆ ನಾವು ಏನಾದ್ರೂ ಒಂದು ಬೀಜನ ತಗೋಬಹುದು, ಅಥವಾ ಏನಾದ್ರೂ ಒಂದು ಕಾಳುಕಡ್ಡಿ ಅಥವಾ ಒಂದು ತಗೊಂಡ್ರೆ ಅದನ್ನ ಅದು ಜಸ್ಟ್ ನಾವು ನೋಡುವಾಗ ಅದೊಂದು ಕಾಳಾಗಿರುತ್ತೆ ಅಥವಾ ಒಂದು ಬೀಜ ಆಗಿರುತ್ತೆ. ಅದನ್ನ ನಾವು ಭೂಮಿಗೆ ಮಣ್ಣಲ್ಲಿ ಹಾಕಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದು ಬೆಳೆದು ಗಿಡ ಆಗಿ ನಂತರ ಮರ ಆಗುತ್ತೆ ಅಲ್ವಾ? ಹಾಗೆ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ಬೇಕು ಅಂದ್ರೆ, ಒಂದು ಚಿಕ್ಕ ಹುಳು ಅದು ಮುಂದೆ ಅದು ದೊಡ್ಡದಾದ್ಮೇಲೆ ಒಂದು ಚಿಟ್ಟೆ ಆಗುತ್ತೆ. ಹಾಗೆ ನಾವು ಚಿಕ್ಕದಾದಂತ ಬದಲಾವಣೆನ ನಮ್ಮ ಜೀವನದಲ್ಲಿ ಮಾಡ್ಕೊಂಡು ಹೋದ್ರೆ ನಾವು ದೊಡ್ಡ ರೀತಿಯಾದಂತ ಸಕ್ಸಸ್ ನಾವು ಕಾಣ್ಬಹುದು. ಫ್ರೆಂಡ್ಸ್, ಜೀವನದಲ್ಲಿ ಬದಲಾವಣೆ ಅನ್ನೋದೇನಾದ್ರೂ ಬಂದ್ರೆ, ಅಂತ ಅವಕಾಶ ನಿಮ್ಗೆ ಸಿಕ್ಕಿದ್ರೆ ಅದನ್ನ ತಡಿಬೇಡಿ, ಅದನ್ನ ಕ್ಲೋಸ್ ಮಾಡಬೇಡಿ, ಅಲ್ಲಿಗೆ ಅದನ್ನ ಸ್ವೀಕಾರ ಮಾಡಿ. ಕಷ್ಟ ಆಗ್ಬೋದು, ಬಟ್ ಆದ್ರೆ ಅದ್ ಮುಂದೆ ನಿಮ್ಗೆ ಸಕ್ಸಸ್ ಅನ್ನೋದನ್ನ ಕೊಟ್ಟೆ ಕೊಡುತ್ತೆ. ಪ್ರತಿ ಒಂದು ಬದಲಾವಣೆನೂ ಕೂಡ ನಿಮ್ಮ ವ್ಯಕ್ತಿತ್ವನ ಎತ್ತಿ ಹಿಡಿಯುತ್ತೆ, ನಿಮ್ಮನ್ನ ಹೊಸ ವ್ಯಕ್ತಿಯನ್ನಾಗಿ ಬದಲಾಯಿಸೋದ್ರಲ್ಲಿ ಯಾವುದೇ ಡೌಟ್ ಇರಲ್ಲ. ನಾವ್ ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಬದಲಾವಣೆ ಇಲ್ಲದ ಜೀವನ ನಿಂತ ನೀರಂತೆ ಕೊಳ್ತೋಗುತ್ತೆ. ಬದಲಾವಣೆ ಆಗುವಂತ ಜೀವನ ಹರಿಯೋ ನದಿಯಂತೆ ಮುಂದಕ್ಕೆ ಸಾಗ್ತಾ ಇರುತ್ತೆ. ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೇರ್ತಾ ಹೋಗ್ತೀವಿ. ಈ ಸಮಯದಲ್ಲಿ ಒಂದು ಚಿಕ್ಕ ಕಥೆನ ನಿಮ್ಗೆ ಒಂದು ಪ್ರೇರಣೆ ಆಗಿ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಒಂದು ಹಳ್ಳಿಯಲ್ಲಿ ರಾಮಪ್ಪ ಅನ್ನೋ ಒಬ್ಬ ರೈತ ಇರ್ತಾನೆ. ಅವನು ಒಬ್ಬ ಬಡ ರೈತ, ಕಡಿಮೆ ಜಮೀನಿನ ಹೊಂದಿರುವಂತ ಒಬ್ಬ ರೈತ ಆಗಿರ್ತಾನೆ. ಅವರ ತಾತ ಮುತ್ತಾತ ಕಾಲದಿಂದಲೂ ಅವರು ಕೃಷಿನೇ ಅವಲಂಬಿಸಿರ್ತಾರೆ. ಅವ್ರ ವ್ಯವಸಾಯನೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಅವ್ರ ಜೀವನ 6ಕ್ಕೆ ಹತ್ತಿರಲ್ಲ, ಒಂದು 3ಕ್ಕೆ ಇಳ್ದಿರಲ್ಲ, ಹಾಗೆ ಹೋಗ್ತಾ ಇರುತ್ತೆ. ಮಳೆಗಾಲದಲ್ಲಿ ಮಳೆ ಬಂದಾಗ ಮಾತ್ರ ಅವರು ಬೆಳೆಗಳನ್ನ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಈ ಕಾಲಾನಂತರ ಪ್ರಕೃತಿಯಲ್ಲಿ ಬದಲಾವಣೆಗಳು ಆಗಿರುತ್ತಲ್ಲ, ಮಳೆ ಇಲ್ಲದೆ ಇರುವಾಗ ಆ ರೈತನಿಗೆ ಬೆಳೆ ಬೆಳೆಯಕ್ಕಾಗಲ್ಲ, ಅವನ ಜೀವನ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಅವನು ಆಲೋಚನೆ ಮಾಡ್ತಾನೆ, ಎಷ್ಟು ವರ್ಷ ನಾನು ಹೀಗೆ ಕಷ್ಟ ಪಡ್ಬೇಕು, ನನ್ನ ಜೀವನದಲ್ಲೂ ಕೂಡ ಏನಾದ್ರು ಒಂದು ಬದಲಾವಣೆಯನ್ನ ಮಾಡ್ಕೋಬೇಕಲ್ವಾ ನಾನು ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡಿದ ನಂತರ ಅವನು ಕೃಷಿನಲ್ಲಿ ಏನಾದ್ರೂ ಬದಲಾವಣೆನ ತರಬೇಕು ಅಂತ ಆಲೋಚನೆ ಮಾಡ್ತಾನೆ. ಆಗ ಅವನು ಯೋಜನೆ ಮಾಡಿದ್ದೆ ಡ್ರಿಪ್ ಇರಿಗೇಷನ್ ಅನ್ನೋ ಹೊಸ ವಿಧಾನ. ಈ ಹೊಸ ವಿಧಾನದಿಂದ ಅವನು ಬೆಳೆನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದಾಗಿ ಅವನು ಬೆಳೆಯುವಂತ ಬೆಳೆ ತುಂಬಾ ಉತ್ತಮವಾಗಿ ಬರುತ್ತೆ. ಅವನ ಜೀವನದಲ್ಲಿ ಇದ್ದಂತ ಕಷ್ಟ ಎಲ್ಲ ತೀರಿ ಹೋಗುತ್ತೆ, ಅವನ ಸಾಲ ಎಲ್ಲ ತೀರಿ ಹೋಗುತ್ತೆ. ಅವನ ಹಳ್ಳಿನಲ್ಲೇ ಒಳ್ಳೆ ರೈತ ಅಂತ ಹೆಸರು ಹಾಕ್ತಾನೆ. ಹೆಚ್ಚು ಬೆಳೆನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗಾಗಿ ಅವನ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿ ಅವನು ಒಳ್ಳೆ ರೈತ ಆಗಿ ಆಚೆ ಬರ್ತಾನೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಹೇಳಿ? ಬದಲಾವಣೆಯಿಂದ. ಅವನು ಹಳೆ ಪದ್ಧತಿನ ಬಿಟ್ಟು ಹೊಸ ಪದ್ಧತಿಗೆ ಬದಲಾಗಿರೋದ್ರಿಂದ ಅವನ ಜೀವನನೇ ಬದಲಾಯಿತು. ಹಾಗೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಹೀಗೆ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ವಿಷಯಗಳಲ್ಲಿ ಯಾವ ರೀತಿಯಾಗಿ ನೀವು ಬದಲಾವಣೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊಂಡು ಮುಂದೆ ಹೋದ್ರೆ ಮಾತ್ರ ನಿಮ್ಗೆ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನನ್ನಿಸ್ತು ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ವಿಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.